ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಅತ್ಯಂತ ದೊಡ್ಡ ಸುದ್ದಿ, ಅತ್ಯಂತ ಖುಷಿಯ ಸುದ್ದಿಯ ಜೊತೆಗೆ ಇವತ್ತು ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಎಕ್ಸಿಟ್ ಪೋಲ್ಸ್ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಬಿಜೆಪಿ ಸರ್ಕಾರ ರಚಿಸುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮಮತಾ ಬ್ಯಾನರ್ಜಿ ಸೋಲುವಂತಹ ಎಲ್ಲ ಲಕ್ಷಣಗಳು ಎಕ್ಸಿಟ್ ಪೋಲ್ಸ್ ಮೂಲಕ ಕಾಣಿಸ್ತಾ ಇದೆ. ಮೊದಲಿಗೆ ನಿಮಗೆ ನಾನು 4 ಬೇರೆ ಬೇರೆ ಏಜೆನ್ಸಿಗಳ ಎಕ್ಸಿಟ್ ಪೋಲ್ಸ್ ವಿವರಗಳನ್ನ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲನೇದು ಮ್ಯಾಟ್ರಿಕ್ಸ್ ಎಕ್ಸಿಟ್ ಪೋಲ್. ಇವರ ಪ್ರಕಾರ ಬಿಜೆಪಿ 146ರಿಂದ 161 ಸೀಟ್ಗಳನ್ನ ಗೆಲ್ಲಬಹುದು. ಇನ್ನು ಟಿಎಂಸಿ 125ರಿಂದ 140 ಸೀಟುಗಳನ್ನ ಗೆಲ್ಲಬಹುದು. ಇನ್ನು ಇತರೆ ಪಕ್ಷಗಳು ಜಸ್ಟ್ 6ರಿಂದ 10 ಸೀಟುಗಳನ್ನ ಗೆಲ್ಲಬಹುದು. ಇನ್ನು ಪೋಲ್ ಡೈರಿ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ 142ರಿಂದ 171 ಸೀಟುಗಳನ್ನ ಗೆಲ್ಲಬಹುದು. ಟಿಎಂಸಿ 99ರಿಂದ 127 ಸೀಟುಗಳನ್ನ ಪಡೆಯಬಹುದು. ಇನ್ನು ಇತರೆ ಪಕ್ಷ 5ರಿಂದ 9 ಸೀಟುಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ. ನೆಕ್ಸ್ಟ್, ಚಾಣಕ್ಯ ಸ್ಟ್ರಾಟಜೀಸ್ ಎಕ್ಸಿಟ್ ಪೋಲ್. ಇವರ ಪ್ರಕಾರ ಬಿಜೆಪಿ 150ರಿಂದ 160 ಸೀಟುಗಳನ್ನು ಪಡೀತಾರೆ. ಇನ್ನು ಟಿಎಂಸಿ 130ರಿಂದ 140 ಸೀಟು. ಇನ್ನು ಇತರೆ ಪಕ್ಷಗಳು ಕೇವಲ 6ರಿಂದ 10 ಸೀಟುಗಳನ್ನು ಪಡೆಯುವಂತ ಸಾಧ್ಯತೆ. ಇನ್ನು ಪಿ ಮಾರ್ಕ್ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಒನ್ಸ್ ಅಗೇನ್ 150ರಿಂದ 175 ಸೀಟ್ಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಇನ್ನು ಟಿಎಂಸಿ 118ರಿಂದ 138 ಸೀಟುಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಇನ್ನು ಇತರೆ ಪಕ್ಷಗಳು ಜಸ್ಟ್ 2ರಿಂದ 6 ಸೀಟುಗಳನ್ನ ಪಡೆಯಲಿದ್ದಾರೆ. ಈ ಎಲ್ಲ ಎಕ್ಸಿಟ್ ಪೋಲ್ಸ್ ಅಂದಾಜು ಏನಿದೆ ಅದು ನಿಜವಾದ ಫಲಿತಾಂಶವಾಗಿ ಕನ್ವರ್ಟ್ ಆದರೆ ನೋ ಡೌಟ್ ಮೋದಿಜಿ ಹೇಗೂ ಮೊನ್ನೆ ಕೊನೆಯ ದಿನದ ಚುನಾವಣಾ ಪ್ರಚಾರವನ್ನು ಮುಗಿಸಿ ಹೋಗುವಾಗ ಹೇಳಿದ್ದಾರೆ. ಏನ್ ಹೇಳಿದ್ರು? ನೆಕ್ಸ್ಟ್ ನಾನು ಪಶ್ಚಿಮ ಬಂಗಾಳಕ್ಕೆ ಬರೋದೇ ಬಿಜೆಪಿ ಮುಖ್ಯಮಂತ್ರಿಯ ಪ್ರಮಾಣ ವಚನಕ್ಕೆ ಅಂತ. ಹಾಗಾಗಿ ಈ ಎಕ್ಸಿಟ್ ಪೋಲ್ ಫೈನಲ್ ರಿಸಲ್ಟ್ ಆಗಿ ಕನ್ವರ್ಟ್ ಆದ್ರೆ ಬಿಜೆಪಿ ಮೊಟ್ಟ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರವನ್ನ ರಚಿಸೋದಿದೆ. ಒಂದು ಹೊಸ ಇತಿಹಾಸಕ್ಕೆ ನಾಂದಿಯನ್ನ ಹಾಡಲಿದ್ದಾರೆ. ವೀಕ್ಷಕರ, ಪಿ ಮಾರ್ಕ್ ಎಕ್ಸಿಟ್ ಪೋಲ್, ಅದೇ ರೀತಿ ಮ್ಯಾಟ್ರಿಕ್ಸ್ ಎಕ್ಸಿಟ್ ಪೋಲ್ ಇವರನ್ನ ನೋಡಿದ್ರೆ ಇಲ್ಲಿ ಬಿಜೆಪಿ ಮಮತಾ ಬ್ಯಾನರ್ಜಿ ಅವರಿಗಿಂತ ಬಹಳ ಮುಂದೆ ಇರೋದನ್ನ ನಾವು ನೋಡಬಹುದು. ಅಂದ್ರೆ ಏನು ಟಫ್ ಫೈಟ್ ಇಲ್ಲ, ವೆರಿ ಈಸಿ ವಿನ್ ಬಿಜೆಪಿಗೆ. ಬಟ್ ಚಾಣಕ್ಯ ಸ್ಟ್ರಾಟಜೀಸ್ ಎಕ್ಸಿಟ್ ಪೋಲ್ ಅಲ್ಲಿ ಸಿಕ್ಕಾಪಟ್ಟೆ ಟಫ್ ಫೈಟ್ ಕಾಣಿಸುತ್ತೆ. ಯಾಕಂದ್ರೆ ಬಿಜೆಪಿ ಟಿಎಂಸಿ ಅಂತರ ಕೇವಲ 19ರಿಂದ 20 ಸೀಟುಗಳಷ್ಟು ಮಾತ್ರ ಇರುವಂತದ್ದು. ನಿಮಗೆ ಗೊತ್ತು, ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 294 ಸೀಟುಗಳಿವೆ. ಸೊ ಈ 4 ಎಕ್ಸಿಟ್ ಪೋಲ್ಸ್ಗಳ ಸರಾಸರಿಯನ್ನು ತಗೊಂಡಾಗ ಬಿಜೆಪಿ 294ರಲ್ಲಿ 147ರಿಂದ 167 ಸೀಟುಗಳನ್ನ ಗೆಲ್ಲಬಹುದು. ನಾನಿಲ್ಲಿ ಆವರೇಜ್ ಹೇಳ್ತಾ ಇರುವಂತದ್ದು. ಇನ್ನು ಟಿಎಂಸಿ 118ರಿಂದ 136 ಸೀಟು. ಇನ್ನು ಇತರೆ ಪಕ್ಷಗಳು 5ರಿಂದ 9 ಸೀಟುಗಳನ್ನ ಪಡ್ಕೊಳ್ಬಹುದು. ಹಾಗಾಗಿ ಈ ಎಲ್ಲ ಅಂದಾಜುಗಳನ್ನ ಗಮನಿಸಿದ್ರೆ ಪ್ರಮುಖ ಪೈಪೋಟಿ ಅಫ್ಕೋರ್ಸ್ ಬಿಜೆಪಿ ಅಂಡ್ ಟಿಎಂಸಿ ಮಧ್ಯೆನೆ ಇಲ್ಲಿ ಕಾಣ್ತಾ ಇರುವಂತದ್ದು. ಈಗ ಒಂದು ಪ್ರಶ್ನೆ, ಆಕ್ಚುಲಿ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಎಷ್ಟು ಸೀಟ್ ಬೇಕು? ಹಾಗಾದ್ರೆ ಮ್ಯಾಜಿಕ್ ನಂಬರ್ ಎಷ್ಟು ಹೇಳಿ ನೋಡೋಣ. ಎಸ್, 148. ಸರ್ಕಾರವನ್ನ ರಚನೆ ಮಾಡೋದಕ್ಕೆ 148 ಸೀಟುಗಳ ಅವಶ್ಯಕತೆ ಇರುತ್ತೆ. ಎಕ್ಸಿಟ್ ಪೋಲ್ಸ್ ಪ್ರಕಾರವೇ ನಾವು ನೋಡಿದ್ರೆ ಇಲ್ಲಿ ಬಿಜೆಪಿ ಆ ಮ್ಯಾಜಿಕ್ ನಂಬರ್ 148 148 ಸರ್ಪಾಸ್ ಮಾಡುತ್ತೆ, ಸುಲಭವಾಗಿ ದಾಟುವ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ಬಿಜೆಪಿ ಒಂದು ಹೊಸ ಭರವಸೆಯ ಜೊತೆಗೆ ಈಗ ಮೇ 4ನೇ ತಾರೀಕಿಗೆ ವೇಟ್ ಮಾಡ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ. ವೀಕ್ಷಕರೇ, ಬುಧವಾರ ನಡೆದಿರುವಂತಹ ಪಶ್ಚಿಮ ಬಂಗಾಳದ 2ನೇ ಹಂತದ ಮತದಾನದಲ್ಲಿ
142 ಸೀಟುಗಳಿಗೆ ಮತದಾನ ನಡೆದಿದೆ. ಸಂಜೆ 6 ಗಂಟೆವರೆಗೆ ಸುಮಾರು 91.66% ಮತದಾನ ಆಗಿತ್ತು. 90% ಅಫ್ಕೋರ್ಸ್ ಒಂದು ಸ್ವಲ್ಪ ಆಚೀಚೆ ಆಗುವಂಥ ಸಾಧ್ಯತೆ ಇದೆ. ಮೊದಲ ಹಂತದ ಮತದಾನದಲ್ಲಿ 93.19% ಮತದಾನ ಆಗಿತ್ತು. ಅಂಡ್ ಈಗ ಎರಡನೇ ಹಂತದಲ್ಲಿ ಸುಮಾರು 91.76% ಮತದಾನ ಆಗಿದೆ. ಅಂದ್ರೆ ಮೊದಲನೇ ಹಂತದ ಮತದಾನ, ಎರಡನೇ ಹಂತದ ಮತದಾನ ಎರಡನ್ನ ಕೂಡ ಸೇರಿಸಿ ನೋಡಿದ್ರೆ ಏನಿಲ್ಲ ಅಂದ್ರೂ ಸುಮಾರು 92ರಿಂದ 93% ಮತದಾನ ನಡೆದಿದೆ. ಅಂದ್ರೆ ಸ್ವಾತಂತ್ರ್ಯ ನಂತರ ಪಶ್ಚಿಮ ಬಂಗಾಳದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ದಾಖಲೆಯ ಮಟ್ಟದ ಮತದಾನ ಆಗಿರುವಂಥದ್ದು. ಎರಡನೇ ಹಂತದ ಮತದಾನ ಏನು 142 ಸೀಟುಗಳಲ್ಲಿ ನಡೀತಲ್ವಾ, ಅದರಲ್ಲಿ ಹಿಂದಿನ ಚುನಾವಣೆಯಲ್ಲಿ ನಾವು ಗಮನಿಸಿದ್ರೆ ಅಂದ್ರೆ 2021ರಲ್ಲಿ ಗಮನಿಸಿದ್ರೆ ಟಿಎಂಸಿ 123 ಸೀಟುಗಳನ್ನ ಗೆದ್ದಿತ್ತು. ಬಿಜೆಪಿ ಜಸ್ಟ್ 18 ಸೀಟುಗಳನ್ನ ಮಾತ್ರ ಅವತ್ತು ಗೆದ್ದಿತ್ತು 2021ರಲ್ಲಿ. ಬಟ್ ಈಗ ಟಿಎಂಸಿ ಗೂಂಡಗಳ ಒಂದೊಂದು ಹಾವಳಿಯನ್ನು ನೋಡಿದ ಮೇಲೆ ಅವತ್ತು ಆ 123 ಸೀಟ್ ಅವ್ರು ಹೇಗೆ ಪಡ್ಕೊಂಡಿದ್ರು ಅನ್ನುವಂಥದ್ದು ಅರ್ಥ ಆಗುತ್ತೆ. ಬಿಡಿ ಇರಲಿ. ಹಾಗಾಗಿ ನಾನಿಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದು ಅಂತಂದ್ರೆ, ಕಳೆದ ಬಾರಿ ಇಲ್ಲಿ ಬಿಜೆಪಿ 18 ಸೀಟುಗಳನ್ನ ಮಾತ್ರ ಗೆದ್ದಿದ್ರಿಂದ ಈ ಬಾರಿ ಇಲ್ಲಿ ಹೆಚ್ಚು ಸೀಟುಗಳನ್ನು ಗೆಲ್ಲುವಂಥದ್ದು ಬಿಜೆಪಿಗೆ ಅತೀ ದೊಡ್ಡ ಸವಾಲು. ಅಂಡ್ ನೀವೇ ನೋಡಿದೀರಲ್ವಾ, ಈ ಬಾರಿ ಬಿಜೆಪಿ ಚಿಹ್ನೆಗೆ ಅದೇನೋ ಟೇಪ್ ಅಂಟಿಸೋದು, ಆಮೇಲೆ ಮತದಾನ ಮಾಡುವಂಥವರಿಗೆ ಧಮಕಿ ಹಾಕೋದು, ಅಷ್ಟು ಭದ್ರತೆಯ ಮಧ್ಯೆ ಕೂಡ ನಡೆದಿದೆ ಅಂತಂದ್ರೆ ಈ ಟಿಎಂಸಿ ಗೂಂಡಗಳೇನು ಸಾಮಾನ್ಯದವರಲ್ಲ. ಆದರೆ ಬಿಜೆಪಿ ಈ ಬಾರಿ ಎಲ್ಲ ಸವಾಲನ್ನ ದಾಟಿದ್ರೆ, ಆಲ್ಮೋಸ್ಟ್ ದಾಟಿರೋ ಹಾಗೆ ಕಾಣಿಸ್ತಾ ಇದೆ ಅಫ್ಕೋರ್ಸ್. ಹಾಗಾಗಿ ಈ ಬಾರಿ ಪಶ್ಚಿಮ ಬಂಗಾಳದ ಫಲಿತಾಂಶ ದೇಶವನ್ನೇ ಅಚ್ಚರಿಗೊಳಿಸೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಅದು ಕೂಡ ಎಕ್ಸಿಟ್ ಪೋಲ್ಸ್ ನೋಡಿದ ಮೇಲೆ. ಮತದಾನದ ಪ್ರಮಾಣ ಕೂಡ ಈ ಬಾರಿ ಹೆಚ್ಚಿರೋದ್ರಿಂದ ಈ ಬಾರಿ ಮುಸ್ಲಿಂ ಮತದಾರರು ಮಾತ್ರ ಅಲ್ಲ, ಹಿಂದೂ ಮತದಾರರು ಕೂಡ ಅಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಮತ ಹಾಕೋದಕ್ಕೆ ಹೊರ ಬಂದಿರೋದ್ರಿಂದ ಪಶ್ಚಿಮ ಬಂಗಾಳ ಒಂದು ಇತಿಹಾಸವನ್ನ ಈ ಬಾರಿ ಬರೆಯೋದ್ರಲ್ಲಿ ಯಾವ ಡೌಟ್ ಕೂಡ ಇಲ್ಲ. ಅಂಡ್ ಆ ಇತಿಹಾಸದ ನೇರ ಲಾಭ ಇಲ್ಲಿ ಒಂದೇ ಒಂದು ಪಕ್ಷಕ್ಕೆ ಸಿಗುತ್ತೆ, ಅದು ನನ್ ಅದರ್ ದ್ಯಾನ್ ಬಿಜೆಪಿ. ವೀಕ್ಷಕರಿನ್ನು ಪಶ್ಚಿಮ ಬಂಗಾಳದಲ್ಲಿ ಮೊದಲನೇ ಹಂತದ ಮತದಾನದಲ್ಲಿ ಆಗಿರ್ಬೋದು, ಎರಡನೇ ಹಂತದ ಮತದಾನದಲ್ಲಿ ಆಗಿರ್ಬೋದು, ಆಗ್ಲೇ ಹೇಳಿದ ಹಾಗೆ ಒಂದಷ್ಟು ಘಟನೆಗಳನ್ನು ನಾವು ನೋಡಿದ್ವಿ. ಒಂದಷ್ಟು ಕಡೆ ಹಿಂಸಾಚಾರ ಆಗಿದೆ, ಮತಗಟ್ಟೆಗಳಲ್ಲಿ ಅಕ್ರಮದ ಬಗ್ಗೆ ದೂರುಗಳು ಕೂಡ ಕೇಳಿ ಬಂದಿದೆ. ಎರಡನೇ ಹಂತದ ಮತದಾನದಲ್ಲಿ ಡೈಮಂಡ್ ಹಾರ್ಬರ್ನ ಫಾಲ್ಟಾ ಕ್ಷೇತ್ರದಲ್ಲಿ ಒಂದು ಇವಿಎಂ ಮೆಷಿನ್ ಅಲ್ಲಿ ನಾನಾಗ್ಲೇ ಹೇಳಿದ ಹಾಗೆ ಬಿಜೆಪಿ ವೋಟಿಂಗ್ ಬಟನ್ ಮೇಲೆ ಟೇಪ್ ಅನ್ನು ಅಂಟಿಸಲಾಗಿತ್ತು. ಅಂದ್ರೆ ಲಿಟರಲಿ ಆ ಬಟನ್ ಅನ್ನ ಬ್ಲಾಕ್ ಮಾಡಿದ್ರು. তিন নম্বর বোতামটা ব্লক করা আছে কিনা? ব্লক করা আছে তো? ব্লক করা আছে তো? তিন নম্বর ব্লক করা আছে তো? দেখে যান 3 নম্বর ব্লক করা আছে কিনা? ব্লক করা আছে কিনা দেখে যান। ব্লক করা আছে তো? ব্লক করা আছে তো? আছে তো? আপনার কি নাম কি দেখি? আইডেন্টি কার্ড দেখি, আইডেন্টি কার্ড দেখি। ಯಾರೇ ಬಿಜೆಪಿ ಬಟನ್ ಅನ್ನ ಪ್ರೆಸ್ ಮಾಡಿದ್ರು ಕೂಡ ಅಲ್ಲಿ ವೋಟ್ ದಾಖಲಾಗಲ್ಲ. ಅಂಡ್ ಈ ಘಟನೆ ನಡೆದಿರುವಂತದ್ದು ಎಲ್ಲಿ ಅಂತ ಕೇಳಿದ್ರೆ ಟಿಎಂಸಿ ಅಭ್ಯರ್ಥಿ ಜಹಾಂಗೀರ್ ಖಾನ್ ಸ್ಪರ್ಧಿಸ್ತಾ ಇರುವಂತಹ ಕ್ಷೇತ್ರದಿಂದ. ಈ ಕ್ಷೇತ್ರ ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರದ ಒಳಗೆ ಬರುತ್ತೆ. ಅಲ್ಲಿ ಅಭಿಷೇಕ್ ಬ್ಯಾನರ್ಜಿ ಸಂಸದರಾಗಿದ್ದಾರೆ. ಸೊ ಈ ಜಹಾಂಗೀರ್ ಖಾನ್ ನಿಮಗೆ ಗೊತ್ತು, ವೋಟಿಂಗ್ಗೆ ಮೊದಲೇ ಚುನಾವಣಾ ಅಬ್ಸರ್ವರ್ ಆಗಿದ್ದಂತಹ IPS ಅಧಿಕಾರಿ ಅಜಯ್ ಪಾಲ್ ಶರ್ಮಾ ಅವರಿಗೆ ಏನು ಬೆದರಿಕೆಯನ್ನ ಹಾಕಿದ್ದ ಅಂತ ಗೊತ್ತಲ್ವಾ ನಿಮಗೆ? ಈ ವಿಚಾರದ ಬಗ್ಗೆ ನಾನು ಈಗಾಗಲೇ ಒಂದು ಪ್ರೋಗ್ರಾಮ್ ಅನ್ನು ಸಮೇತ ಮಾಡಿದ್ದೀನಿ. ಈಗ ಚುನಾವಣಾ ಆಯೋಗ ಸಂಪೂರ್ಣ ವರದಿಯನ್ನ ಕೇಳಿದೆ. ಆಮೇಲೆ ಇವಿಎಂ ಮೇಲೆ ಆ ಟೇಪ್ ಅಂಟಿಸಿರೋದ್ರ ಬಗ್ಗೆ ಕೂಡ ದೂರುಗಳು ಸಿಕ್ಕಿರುವಂತಹ ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಚುನಾವಣಾ ಆಯೋಗ ಹೇಳಿರೋ ಹಾಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ವೀಕ್ಷಕರ, ಪಶ್ಚಿಮ ಬಂಗಾಳದಲ್ಲಿ ಸುಮಾರು 2,50,000 ಕೇಂದ್ರ ಭದ್ರತಾ ಪಡೆಗಳ ನಿಯೋಜನೆ ಆಗಿತ್ತು. ಆದರೂ ಇಂತಹ ಒಂದಷ್ಟು ಘಟನೆಗಳು ನಡೆದಿವೆ. ಒಂದು ಬಾರಿ ಯೋಚನೆ ಮಾಡಿ ನೋಡಿ, ಈ ಭದ್ರತಾ ಪಡೆಗಳು ಇರದೇ ಇದ್ದಿದ್ರೆ
ಅಲ್ಲಿ ಪರಿಸ್ಥಿತಿ ಹೆಂಗಿರ್ತಾ ಇತ್ತು? ದೀದಿ ಆಡಳಿತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಿಷ್ಪಕ್ಷಪಾತವಾಗಿ ಅಥವಾ ಶಾಂತಿಯುತ ಚುನಾವಣೆ ನಡೆಸೋದು ಎಷ್ಟು ದೊಡ್ಡ ಸವಾಲು ಅನ್ನುವಂಥದ್ದನ್ನ ನಾವು ಈ ಮೂಲಕ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಭಾರತದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀವಿ, ಚುನಾವಣೆಯನ್ನ ಒಂದು ಹಬ್ಬ, ಒಂದು ಉತ್ಸವ ಅಂತ ಹೇಳ್ತೀವಿ. ಜನ ಸಂತೋಷದಿಂದ ತಮ್ಮ ಇಷ್ಟದ ಅಭ್ಯರ್ಥಿ, ತಮ್ಮ ಇಷ್ಟದ ಪಕ್ಷಕ್ಕೆ ಹೋಗಿ ಮತವನ್ನ ಹಾಕ್ತಾರೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಪರಿಸ್ಥಿತಿ ಇವತ್ತಿಗೂ ಹಾಗೆ ಇಲ್ಲ. ಅಲ್ಲಿ ಚುನಾವಣೆ ನಡೆಸೋದೇ ಒಂದು ದೊಡ್ಡ ಸವಾಲಾಗಿ ಉಳಿದಿದೆ. ಬಟ್ ವೀಕ್ಷಕರು, ಅದು ಏನೇ ಇರಲಿ, ಈಗ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರವನ್ನ ರಚಿಸೋದಕ್ಕೆ ಬೇಕಾಗಿರುವಂಥದ್ದು 148 ಸೀಟು. ಒಟ್ಟು ವಿಧಾನಸಭೆಯಲ್ಲಿ 294 ಸೀಟುಗಳಿದ್ದಾವೆ. ಅದರಲ್ಲಿ ಬಹುಮತಕ್ಕೆ 148 ಅಗತ್ಯ ಇದೆ. ಈಗ ಬರ್ತಾ ಇರುವಂತಹ ಎಕ್ಸಿಟ್ ಪೋಲ್ಸ್ಗಳಲ್ಲಿ ಬಹುತೇಕ ಎಲ್ಲರೂ ಹೇಳ್ತಾ ಇರುವಂಥದ್ದು ಒಂದೇ, ಬಿಜೆಪಿ ಈ 148 ಸಂಖ್ಯೆನ ಬಹಳ ಈಸಿಯಾಗಿ ದಾಟುತ್ತೆ. ಹಾಗಾಗಿ ಈ ಬಾರಿ ಬಿಜೆಪಿ ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ. ಅದರಲ್ಲಿ ಯಾವ ಡೌಟ್ ಕೂಡ ಕಾಣಿಸ್ತಾ ಇಲ್ಲ ಎಕ್ಸಿಟ್ ಪೋಲ್ಸ್ ನೋಡಿದ ಮೇಲೆ. ಮಿಕ್ಕಿದ್ದು ಮೇ 4ರವರೆಗೆ ಅಫ್ಕೋರ್ಸ್ ಕಾಯಲೇಬೇಕು. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ ಏನಾಗುತ್ತೆ ಈ ಬಾರಿ ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.